ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒಂದು ಸಲ ಪೇಪರ್ನಲ್ಲಿ ಒಂದು ಲೇಖನ ಬಂದಿತ್ತು. ವಿಶ್ವೇಶ್ವರ್ ಭಟ್ ಅವರು ಪ್ರಸಿದ್ಧ ಪತ್ರಿಕಾಕರ್ತರು. ಆ ಟೈಟಲ್ ಅದರದ್ದು, ಆ ಲೇಖನದ ಟೈಟಲ್ ಎಲ್ಲ ಗಂಡಸರು ಬೇರೆ ಬೇರೆ, ಆದರೆ ಎಲ್ಲ ಗಂಡಂದಿರು ಒಂದೇ. ಆ ಲೇಖನ ಹೇಳುತ್ತೆ, ಇದು ನಮ್ಮ ದೇಶದಲ್ಲಿ ಅಂತೂ ಪರಿಸ್ಥಿತಿ ಹೀಗಿದೆ. ಗಂಡಸರು ಬೇರೆ ಬೇರೆ ಆಗಿದ್ದರೂ ಸಹಿತ ಗಂಡಂದಿರಾಗಿ ಅವರ ಪಾತ್ರ ಒಂದೇ ಥರ ಇದೆ ನಮ್ಮ ದೇಶದಲ್ಲಿ. ಅದಕ್ಕೆ ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಕ್ತಾರೆ. ಸೊ ನೀವು ಲಗ್ನ ಆಗೋಕ್ಕಿಂತ ಮೊದಲ ಹುಡುಗಿನ ನೋಡ್ಲಿಕ್ಕೆ ಹೋದಿರಿ, ಎಲ್ಲ ಮಾಡಿದಿರಿ, ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದ ನಂತರ ಲಗ್ನ ಆಗುವವರೆಗೆ ಆ ಹುಡುಗಿಯಿಂದ ಸುತ್ತಾ ಇದ್ರಿ, ಎಲ್ಲ ಮಾಡಿದಿರಿ. ಅವಾಗೆಲ್ಲ ಹೇಳ್ತಾ ಇದ್ದೀರಿ ನೀವೇನಂತ, ನೀನೇ ಶಿಲ್ಪಾ ಶೆಟ್ಟಿ, ನೀನೇ ಐಶ್ವರ್ಯ ರಾಯ್ ಅಂತ ವರ್ಣನ ಮಾಡಿದ್ದು. ಆಮೇಲೆ ಲಗ್ನ ಆಯಿತು. ಲಗ್ನ ಆಗಿದ್ದು ಸಹಿತ ಅದೇ ಥರ ನಿಮ್ಮದು ಸಾಕಷ್ಟು ಹೆಂಡತಿ ಮೇಲೆ ಪ್ರೀತಿ ಪ್ರೇಮವನ್ನು ತೋರಿಸ್ತಾ ಇದ್ರಿ. ಆದರೆ 1 ವರ್ಷ 2 ವರ್ಷ ಆದ ನಂತರ ಏನಾಯ್ತಪ್ಪ ನಿಮ್ಮದು ನಡವಳಿಕೆಯಲ್ಲಿ ಏನು ಬದಲಾವಣೆಗಳಾಯಿತು? ಮೊದಲೇ ಹೇಗಿದ್ದರೂ ಹಾಗೆ ಇದ್ದೀರಾ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾತಕ್ಕೆ ಅಂದರೆ ಹೆಣ್ಮಕ್ಳದ್ದು ಪರ್ಸ್ನಾಲಿಟಿ ಬೇರೆ, ಗಂಡು ಮಕ್ಕಳದ್ದು ಪರ್ಸ್ನಾಲಿಟಿ ಬೇರೆ. ಗಂಡು ಮಕ್ಕಳು ತಿಂಗಳ 30 ದಿವಸ ಒಂದೇ ಥರ ಇರ್ತಾರೆ, ಹೆಣ್ಮಕ್ಕಳು 30 ದಿವಸ 30 ಥರ ಇರ್ತಾರೆ. ಇವತ್ತಿದ್ದಂಗೆ ನಾಳೆ ಇರೋಂಗಿಲ್ಲ, ನಾಳೆ ಇದ್ದಂಗೆ ನಾಡ್ದಿರೋಂಗಿಲ್ಲ. ಅವ್ರದ್ದು ಬಿಹೇವಿಯರಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಯಾಕೆ ಕಾರಣ ಏನು? ಅವರಲ್ಲಿರ್ತಕ್ಕಂಥ ಅಂಡಾಶಯಗಳು ಮಾಡ್ತಕ್ಕಂಥ ಕೆಲಸ ಅವ್ರ ಭಾವನಾತ್ಮಕ ಸಮಸ್ಯೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆ ಹಾರ್ಮೋನುಗಳ ವ್ಯತ್ಯಾಸ, ಪ್ರತಿನಿತ್ಯ ಹಾರ್ಮೋನುಗಳಲ್ಲಿ ವ್ಯತ್ಯಾಸ ಕಂಡುಬರೋದು ಅವರ ಎಮೋಷನ್ಸ್ಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಅದಕ್ಕೆ ಕೆಲವು ಸಲ ಶಾರ್ಟ್ ಟೆಂಪರ್ನೆಸ್ ಬರುತ್ತೆ, ಕೆಲವು ಸಲ ಹೊಟ್ಟೆ ನೋವು ಅಂತ ಬರುತ್ತೆ, ತಲೆನೋವು ಅಂತ ಬರುತ್ತೆ, ಸೊಂಟ ನೋವು ಅಂತ ಬರುತ್ತೆ, ಬೆನ್ನೋವು ಅಂತ ಬರುತ್ತೆ. ಇದೆಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಹೆಣ್ಮಕ್ಳ ಜೀವನದೊಳಗೆ ಬೇರೆ ಬೇರೆ ಹಂತಗಳು ಅಂತ ಹೇಳೋದು. ಸೊ 13-14ನೇ ವಯಸ್ಸಿನ ನಂತರ ಏನು ಅವಾಗ ದೊಡ್ಡವರಾದರು ಅಂತ ಹೇಳ್ತೀವಿ. ಅವಾಗಿನಿಂದ ಹಿಡಿದು 45 ವಯಸ್ಸಿನವರೆಗೆ, 45-50 ವಯಸ್ಸಿನವರೆಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ. ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅಂತೀವಿ, ಮೆನೋಪಾಸ್ ಸ್ಟೇಜ್ ಅನ್ನೋದು. ಈ ನಡುವೆ ಬ್ಲೀಡಿಂಗ್ ಹೆಚ್ಚಾಗೋದು, MC ಪೋಸ್ಟ್ಪೋನ್ ಆಗೋದು, ಫಿಬ್ರಾಯ್ಡ್ ಅಂತ ಹಾಕೋದು, ಗರ್ಭಾಶಯ ಮೇಲೆ ಗುಳ್ಳೆಗಳಾಗೋದು, ಏನೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇರುತ್ತೆ. ಅದಕ್ಕೆ ಅದರಲ್ಲೊಂದು ಪ್ರಶ್ನೆ ಕೇಳ್ತಾರೆ ಅವರಲ್ಲಿ. ಪ್ರಶ್ನೆ ಬರುತ್ತೆ, ನಿಮ್ಮ ಹೆಂಡತಿ ನೋವಿನಿಂದ ಬಳಲ್ತಿರ್ಬೇಕಾದ್ರೆ ಆ ನೋವು ಎಂದಾದರೂ ನಿಮ್ಮ ಕಿವಿಗೆ ಬಿದ್ದಿದೆಯಾ? ಪ್ರಶ್ನೆ ಕೇಳ್ತಾರೆ. ಅಕಸ್ಮಾತ್ ಬಿದ್ದಿಲ್ಲ ಅಂದರೆ, ಮುಂದೊಂದು ದಿವಸ ಆ ಕಡೆ ಲಕ್ಷ್ಯ ಕೊಟ್ಟಿಲ್ಲಪ್ಪ ಅಂದರೆ, ಮುಂದೆ ಯಾವಾಗಾದರೂ ಒಂದು ಸಲ ಆಕೆ ಹಾಸಿಗೆಯಲ್ಲಿ ನರಳುತ್ತಿರಬೇಕಾದ್ರೆ, ನೋವಿನಿಂದ ನರಳುತ್ತಿರಬೇಕಾದ್ರೆ ಆ ನೋವು ನಿಮ್ಮ ಕಿವಿಗೆ ಬಿತ್ತು ಅಂದರೆ, ಆಕೆ ಹೇಳೋಕ್ಕಿಂತ ಮೊದಲೇ ಬೆಳಗ್ಗೆ ಮುಂಜಾನೆ ನೀವು ಬೇಗ ಎದ್ದು ಮನೆ ಎಲ್ಲ ಕಸ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಕೆಲಸಗಳನ್ನು ಮುಗಿಸಿ, ಮಕ್ಕಳಿದ್ದರೆ ಮಕ್ಕಳನ್ನು ಶಾಲೆಗೆ ಕಳಿಸೋದು, ಅವರಿಗೆ ಸ್ನಾನ ಮಾಡಿಸೋದು, ತಯಾರಿ ಮಾಡೋದು, ಅವ್ರದ್ದು ಟಿಫಿನ್ ವ್ಯವಸ್ಥೆ ಎಲ್ಲ ಮಾಡಿ ಆಮೇಲೆ ನೋಡ್ರಿ ಹೇಳ್ತಿ ಎದ್ದು ನೋಡ್ತಾಳೆ, ಇದೆಲ್ಲ ನನ್ನ ಗಂಡ ಇಷ್ಟೆಲ್ಲ ಮಾಡಿದ್ನಾ ಅಂಥೇಳಿ ಆಕೆಗೆ ಆಶ್ಚರ್ಯ ಮತ್ತು ಆನಂದ ಆಗುತ್ತೆ. ಅದನ್ನು ಅನುಭವಿಸ್ಬೇಕು. ಕಾರಣ ಅಂದರೆ ಅದೇ. ಸೊ ಆ ನೋವುಗಳು ಏನಿರುತ್ತೆ, ಆ ನೋವು ತಿಂಗಳದ ಕೆಲಸಲ್ಲ. ಸೊ ಅದು ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್, ಮುಟ್ಟಿನ ಮುಂಚಿನ ಬವಣೆಗಳು ಅಂತ ಹೇಳೋದು. ಸಾಮಾನ್ಯವಾಗಿ ಮುಟ್ಟಾಗಿಂದ 5 ದಿವಸ ದೇ ಆರ್ ಇನ್ ಡಿಪ್ರೆಷನ್, ಖಿನ್ನತೆಯಲ್ಲೇ ಇರ್ತಾರೆ. ಅದರ ನಂತರ ಮುಂದೆ 6ನೇ ದಿವಸದಿಂದ 14ನೇ ದಿವಸ, ಸುಮಾರು 9 ಡೇಸ್ ಅಷ್ಟೇ ಅವ್ರದ್ದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೆ. ಅದರ ನಂತರ ಪುನಃ ನೆಕ್ಸ್ಟ್ ಸೈಕಲ್ ಬರೋವರೆಗೆ ಏನೋ ತಳಮಳ, ತಲ್ಲಣ, ಗಡಬಡ್ ಅವ್ರಿಗೆ ಇರುತ್ತೆ. ಆ ಭಾವನೆಗಳು ನಿಮಗೆ ಅರ್ಥ ಆಗಿದೆಯಾ?
ಸೊ ನಿಮಗೆ ಅರ್ಥ ಆದರೆ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆಗಳು ಆಗಿದೆಯಾ? ಇಷ್ಟು ದಿವಸ ಬದಲಾವಣೆ ಆಗಿಲ್ಲ ಅಂದರೆ ಇನ್ನು ಮುಂದಾದರೂ ಬದಲಾವಣೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ಕೆಲವು ಸಮಸ್ಯೆಗಳು ವೈಜ್ಞಾನಿಕ ಕಾರಣಗಳವ. ಸೊ ಹೆಂಡತಿ ಹಿಂಗೆ ಯಾಕೆ ಬಿಹೇವ್ ಮಾಡ್ತಾಳೆ, ಯಾಕೆ ನಡವಳಿಕೆಯಲ್ಲಿ ಯಾಕೆ ಬದಲಾವಣೆ, ಯಾಕೆ ಸಿಟ್ಟಿಗೆ ಹೇಳ್ತಾಳೆ, ಹೊಟ್ಟೆ ನೋವು ಅಂತಾಳೆ, ಹೊಟ್ಟೆ ನೋವು ಅಂತ ಹೇಳಿ ಸೊ ಬೆಡ್ರೂಮ್ನಲ್ಲಿ ಹೋಗಿ ಮಲ್ಕೋತಾಳೆ. ಎಷ್ಟೋ ಸಲ ಆಕೆ ನೋವನ್ನು ತಾಳಲಾರದೆ ಬೆಡ್ರೂಮ್ನಲ್ಲಿ ವಿಶ್ರಾಂತಿ ತಗೋತಿರ್ಬೇಕಾದ್ರೆ ಕೆಲವು ಸಲ ಗಂಡನೂ ತಪ್ಪು ತಿಳ್ಕೊಬೋದು, ಮನೆಯಲ್ಲಿ ಹಿರಿಯರು ತಪ್ಪು ತಿಳ್ಕೊಬೋದು. ಕೆಲಸ ತಪ್ಪಿಸೋ ಸಲುವಾಗೇ ಈಕೆ ರೂಮ್ ಸೇರಿದ್ದಾಳೆ ಅಂತ. ಹಾಗೇನಿರಲ್ಲ. ಸೊ ಅದು ಹೆಣ್ಣು ಮಕ್ಕಳ ಒಂದು ನೈಸರ್ಗಿಕ ಸ್ಥಿತಿ, ಅವರ ಶರೀರ ತೋರಿಸ್ತಕ್ಕಂಥ ರೀತಿ, ಅವರಲ್ಲಾಗ್ತಕ್ಕಂಥ ಹಾರ್ಮೋನ್ಗಳ ವ್ಯತ್ಯಾಸ. ಅದು ಬಿಟ್ಟು ಸೊ ನಮ್ಮ ನಡವಳಿಕೆಯಲ್ಲಿ, ಮನೆಯಲ್ಲಿ ಹಿರಿಯರು ಇರ್ತಕ್ಕಂಥ ಉಳಿದವರ ನಡವಳಿಕೆಯಲ್ಲಿ ಬದಲಾವಣೆ ಆಗಿಲ್ಲ, ಏನಾದರೂ ನಾವು ಕಮೆಂಟ್ ಮಾಡಿದರೆ ಆ ಹೆಣ್ಣುಮಗಳು ಸೊ ಎಲ್ಲ ನೋವನ್ನು ಒತ್ತೆ ಇಟ್ಟುಕೊಂಡು ಹೊರಗೆ ಬಂದು ಕೆಲಸ ಮಾಡಬೇಕಾಗುತ್ತೆ. ಕೆಲವು ಸಲ ನೋವನ್ನು ಸಹಿಸಲಿಕ್ಕಾಗಲ್ಲ, ಅದು ಆಸ್ಫೋಟದ ರೂಪದಲ್ಲಿ ಹೊರಗಡೆ ಬರ್ಬೋದು. ಅದಕ್ಕೆ ಸೊ ನಮಗೂ ಸಹಿತ ಆ ತಿಳುವಳಿಕೆ ಬೇಕಾಗುತ್ತೆ, ಯಾತಕ್ಕೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತೇಳಿ. ಆವಾಗ ಆ ಹೆಣ್ಣು ಮಗುವಿನ ಜೊತೆಗೆ ಶಾಂತಿ ಸಮಾಧಾನದ ನಡವಳಿಕೆ ಬೇಕಾಗುತ್ತೆ. ಸೊ ನಾವು ಹೇಳ್ತೀವಿ ಹೆಣ್ಮಕ್ಳದ್ದೇ ಕೆಲವು ಸಮಸ್ಯೆಗಳು, MC ರಿಲೇಟೆಡ್ ಸ್ಟ್ರೆಸ್ ಹೇಳ್ತೀವಿ, ಮುಟ್ಟಿನಿಂದ ಬರ್ತಕ್ಕಂಥ ಸಮಸ್ಯೆಗಳು. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಅದೇ ಥರ ಮೆನಪಾಸ್, ಮುಟ್ಟು ನಿಲ್ತಕ್ಕಂಥ ಅವಧಿ, ಅದಕ್ಕೆ ಸಂಬಂಧಪಟ್ಟಂಥ ಬೇರೆ 2 ವಿಡಿಯೋಗಳು ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಅವುಗಳನ್ನು ಸಹಿತ ನೀವು ಡಿಟೇಲ್ ಆಗಿ ನೋಡೋ ಪ್ರಯತ್ನವನ್ನು ಮಾಡಬೇಕು. ವೈಜ್ಞಾನಿಕ ಕಾರಣಗಳನ್ನು ತಿಳ್ಕೋ ಪ್ರಯತ್ನವನ್ನು ಮಾಡಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಪುನಃ ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.